ರಿಷಲ್ ಫಸ್ಟ್ ನೀವು ಮಾತಾಡ್ತೇನಪ್ಪೆ? ಹಾಂ ಸರ್. ಪರಿಚಯ ಹೇಳ್ತಿ? ಹಾಂ ಸರ್. ಹೇಳಿ. ಈಗ ತಾನೇ ಅತಿಥಿಯಾಗಿ ಆಗಮಿಸಿರುವ ಶರಣಬಸವ ಅಂಗಡಿ ಸರ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಇವರು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಮಾಜಿ ನಿರ್ದೇಶಕರು. ಪ್ರಸ್ತುತ ಈಗ ವಕೀಲರಿದ್ದಾರೆ ಇವರು. ಪ್ರಸ್ತುತ ವಕೀಲರು ಇವ್ರ ಕಡೆ ಈಗ 84 ವಕೀಲರು ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ 16,000 ಕೇಸ್ಗಳನ್ನ ಇವರು ನಡೆಸಿದ್ದಾರೆ. ಅದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಈಗ ಕಾನೂನು ಸಲಹೆಗಾರರಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವರು ಬಹಳಷ್ಟು ಇವ್ರಿಗೂ ಕೂಡ ಟೈಮ್ ಇರಲಿಲ್ಲ. ನಾನು ಬಹಳ ಸರಿ ಹೇಳಿದ್ದೆ. ಇವಾಗ ನಮ್ಮ ಆರ್ಮಿ ಹುಡುಗರು ಅಂದ್ರೆ ಬಹಳ ಖುಷಿ. ಯಾಕಂದ್ರ ಬಡವರಿಗೆ ಸಹಾಯ ಮಾಡೋದಾಗ್ಲಿ ಈ ತರ ಆರ್ಮಿ ಹುಡುಗರು ಬಹಳ ಖುಷಿ. ಅವ್ರು ನಾವು ಹೇಳಿ ಕೂಡಲೇ ಬಹಳ ರೆಸ್ಪಾನ್ಸ್ ಮಾಡಿ ಕರೆಕ್ಟ್ ಆಗಿ ಬಂದ್ರು. ಅಂಡ್ ಇವತ್ತು ಅವ್ರು ಬಂದಿರೋ ಉದ್ದೇಶ ನಿಮ್ಗೆ ಯಾವ ರೀತಿಯಾಗಿ ಜೀವನದೊಳಗೆ ಮುಂದೆ ಹೋಗ್ಬೇಕು ಅನ್ನೋ ತರ ಈ ತರ ಮಾತಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಸೊ ಅವ್ರಿಗೆ ನಾವು ಸ್ವಾಗತ ಮಾಡ್ಕೊಳ್ಳೋಣ. ಮೊದಲೇದಾಗಿ ಬರುವಂತ ದಿನ ಸಂಕ್ರಾಂತಿ ಮತ್ತು ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಜಯಂತಿ ಐತಿ ಜನವರಿ 12. ಗೊತ್ತಲ್ಲ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದರ ಮುನ್ನ ದಿನವಾಗಿ ಜೊತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಸಹ. ಇವತ್ತು ವಿಶೇಷವಾಗಿ ನಮ್ಮ ಸ್ನೇಹಿತ ಶ್ರೀಶೈಲ ಬಹಳ ಶ್ರಮಪಟ್ಟು ಅವರು ಸಹ ಈಗ ಪ್ರಸ್ತುತ ಒಂದು ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ನಿಮ್ಮೆಲ್ಲರನ್ನು ಕಟ್ಕೊಂಡು ನಾನು ಹೆಂಗೆ ಇವತ್ತು ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದೀನಿ, ನನ್ನ ಒಂದು ಕೌಶಲ್ಯ ಮತ್ತು ನನ್ನ ಒಂದು ಚಾತುರ್ಯತೆ ತಮಗೂ ಸಹ ಒಂದು ದಾರಿ ಎರಿಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಒಂದು ತರಬೇತಿ ಕೊಡ್ತಾ ಇದ್ದಾರೆ. ಅವರು ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಪ್ರಯತ್ನಕ್ಕ ನಮ್ದೆಲ್ಲರದು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಹಾಕ್ರಿ. ಮಿತ್ರರೇ, ನಾವು ಎಷ್ಟು ಹೆಚ್ಚು ಪ್ರಯತ್ನ ಮಾಡ್ತೇವಿ ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನಾನು ಸಹ ಒಬ್ಬ ರೈತನ ಮಗ. ನಮ್ಮ ತಂದೆನೂ ಒಬ್ಬ ರೈತ. ನಾವೆಲ್ಲ ರೈತ ಕುಟುಂಬದಿಂದ ಬಂದವರು. ನಾನು ಸಹ ನಿಮ್ಮಂಗ ಇದ ಗ್ರೌಂಡ್ನಾಗ ನನ್ನ PUC ದಿನಗಳಲ್ಲಿ ನನ್ನ ಬಾಷನ್ ಮಿಷನ್ ಕಾಲೇಜ್ ಅವಾಗ ನಮ್ಮ ಸ್ನೇಹಿತರೆಲ್ಲರೂ ಡೈಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರು. ಇಲ್ಲಿ ಡೈಲಿ ಬಂದು ಪ್ರಾಕ್ಟೀಸ್ ಮಾಡ್ಬೇಕಾದಾಗ ನನಗೆ ಬಿಟ್ಟು ಬರ್ತಿದ್ರೆ, ಅಂದ್ರೆ ನಾವೆಲ್ಲ ಹಿಂಗ ಮಾಡಬಾರ್ದು ಅನ್ನೋ ಉದ್ದೇಶಲಿಂತ ನಾನು ಸಪ್ರೇಟ್ ಮತ್ತೊಂದು ಕಡೆ ಬೇರೆ ಗ್ರೌಂಡಿಗೆ ಹೋಗಿ ಬಹಳ ಶ್ರಮ ವಹಿಸಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾ ಪ್ರಾಕ್ಟೀಸ್ ಮಾಡೋದು ಅವ್ರಿಗೆ ಗೊತ್ತಾಗಿರ್ಕಿಲ್ಲ. ಆದ್ರೆ ಅವತ್ತಿಲ್ಲಿ ಸ್ಪೋರ್ಟ್ಸ್ ನಡೆದಾಗ 800 ಮತ್ತು 400 100 ಮೀಟರ್ಸ್ ಒಳಗೆ ಫಸ್ಟ್ ನಾನೇ ಇದ್ದೆ. ನಮ್ಮ ಪ್ರಯತ್ನ ಇನ್ನೊಬ್ರಿಗೆ ತೋರಿಸುವಂತದ್ದಾಗಬಾರ್ದು. ನಮ್ಮ ಪ್ರಯತ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ನಮ್ಮ ಪ್ರಯತ್ನ ಯಾವಾಗ್ಲೂ ಸಾರ್ಥಕ ಬದುಕನ್ನ ನಿಭಾಯಿಸುವತ್ತ ನಮ್ಮ ಚಿತ್ತ ಇರ್ಬೇಕು. ಇವತ್ತು ನಾವೆಲ್ಲರೂ ಸೇರಿದೇವಿ ಇಲ್ಲಿ. ಇವತ್ತು ಏನ್ರಿಪ್ಪ ಸ್ಪೋರ್ಟ್ಸ್ ದಿವಸ ಸಾಹೇಬರು ಬಂದು ಅಥವಾ ನಮ್ಮ ವಕೀಲರು ಬಂದು ಭಾಷಣ ಹೊಡಿತಾರೆ, ನಾವು ನೋಡಿದ್ರೆ ಮುಂದೆ ನಮ್ ಸೆಲೆಕ್ಷನ್ ಆಗ್ಬೇಕು ಅನ್ನೋದು ನಿಮ್ ತಲೆ ಆಗೈತಿ. ಅದಕ್ಕಾಗಿ ನಾ ಏನ್ ಭಾಳ ವಿಷಯ ನಿಮ್ಗೇನ್ ಪ್ರಸ್ತಾಪ ಮಾಡಂಗಿಲ್ಲ ಮಿತ್ರರೇ. ನಮ್ಮ ಆದರ್ಶಯುತ ಬದುಕನ್ನ ರಚನಾತ್ಮಕ, ಆಂದೋಲನಾತ್ಮಕ ಮತ್ತು ಪ್ರಾತಿಜ್ಞಾತ್ಮಕವಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ರಚನಾತ್ಮಕ ಅಂತಂದ್ರೆ ನಿಮ್ಗೆಲ್ಲ ಗೊತ್ತೈತಿ. ನಮ್ಮ ಆಚಾರ ವಿಚಾರಗಳು ದಿನನಿತ್ಯ ನಮ್ಮ ಒಂದು ಫುಡ್ಲಿಂತ ಹಿಡ್ಕೊಂಡು ನಮ್ಮ ಬೆಳಗಿನ ಒಂದು ನಿತ್ಯ ಕರ್ಮದಿಂದ ಹಿಡ್ಕೊಂಡು ಸಂಜೆ ನಾವು ಎಷ್ಟು ಗಂಟೆಗೆ ಮಕ್ಕೋತೀವಿ, ಸ್ಕ್ರೀನ್ ಅವರ್ಲಿಂತ ಎಷ್ಟು ದೂರ ಇರ್ತೀವಿ, ಮೊಬೈಲ್ ಅನ್ನು ಎಷ್ಟು ಅವಾಯ್ಡ್ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹೋಗತ್ತೆ. ಎಷ್ಟು ಜನರ ಕಡೆ ಮೊಬೈಲ್ ಐತಿ ಇಲ್ಲಿ? ಎಲ್ರ ಕಡೆ. ಇವತ್ತಿನ ದುನಿಯಾ ಏನಂತಂದ್ರೆ ಮೊಬೈಲಿನ ಜಗತ್ತ. ನಾವೆಲ್ಲ ಎಲ್ಲಿ ಸೇರಿರೋದು? ಮೊಬೈಲ್ ಇಂತ್ರ ಸೇರಿ. ಹೌದಾ? ನಮ್ಮ ಶ್ರೀಶೈಲ್ ಅವ್ರು ಒಂದು ವಿಡಿಯೋ ಮಾಡಿದ್ರು ಯೂಟ್ಯೂಬ್ನಾಗ. ಹೊತ್ತು ಭಾಳ ಮಂದಿ ಯೂಟ್ಯೂಬ್ನಾಗ ನಾವೇನ್ ಸರ್ಚ್ ಮಾಡ್ತೀವಿ, ಯಾರು ಫಸ್ಟ್ ಬಂದ್ರು, ನಾವು ಬೇರೆ ಬೇರೆ ನೋಡ್ತೀವಿ ನಮ್ಗೆ ಗೊತ್ತಿರುವಂಗ. ನೀವ್ ಯಾರು ಹಂಗೆ ನೋಡಂಗಿಲ್ಲ ಅನ್ಕೊಂಡಿದ್ದೀನಿ. ನಾವು ಯೂಟ್ಯೂಬ್ನಲ್ಲೂ ಮತ್ತು ಫೇಸ್ಬುಕ್ ಅನ್ನ ಎಷ್ಟು ಯೂಸ್ ಮಾಡ್ಬೇಕು,
ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಎಷ್ಟು ಯೂಸ್ ಮಾಡ್ಬೇಕು ಅನ್ನುವಂಥದ್ದು ಆ ಕಾನ್ಸೆಪ್ಟ್ ನಮಗೆ ಫಸ್ಟ್ ಇರಲಿ. ಇವತ್ತು ನೀವು ಮೊದ್ಲೇಕ್ ಒಂದು ಗಾದೆ ಇತ್ತು, ಮೊದ್ಲೇಕಿತ್ತದೆಲ್ಲ. ಮೊದ್ಲೇಕ ಹಿಂದಿನ ಕಾಲದಲ್ಲಿ ಯಾರಿಗೂ ಮೊಬೈಲು ಟಿವಿ ಎಲ್ಲ ಅವಾಯ್ಡ್ ಮಾಡ್ತಿದ್ರು, ಗೊತ್ತೈತಲ್ಲ. ಅವಾಗೂ IAS ಕೇಸು ಬಹಳ ದೊಡ್ಡ ಎತ್ತರ ಮಟ್ಟಕ್ಕೆ ಬೆಳೆದಾರ, ಹೌದಾ? ಇವತ್ ನಮ್ಗೆ ಯಾಕ ಕೆಲವೊಂದಿಷ್ಟೆಲ್ಲ ಬರೀ ಬಿಹಾರದವ್ರು IAS ಆಗ್ತಾರ, ಬರೀ ಕೆಲವು ರಾಜ್ಯದಿಂದ ಬಹಳ ದೊಡ್ಡ ಮಟ್ಟಕ್ಕೆ ಹೊರಟಿದಾರ ಅಂತ ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ಪ್ರಮಾಣದಲ್ಲಿ ಅದು ಒಳ್ಳೇದಕ್ಕೂ ಯೂಸ್ ಮಾಡ್ತಾರೆ, ಕೆಟ್ಟ ನೀವು ಅದನ್ನ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕು ಅನ್ನುವಂಥದ್ದು ವಿಚಾರ ಮಾಡ್ರಿ. ರಚನಾತ್ಮಕ ಅಂತಂದ್ರ ಸಮಾಜಮುಖಿ ಕೆಲಸಗಳಲ್ಲಿ ನೀವು ಪಾಲ್ಗೊಳ್ಳಿ. ನೀವಂತರೂ ಇವತ್ತು ದೇಶ ಸೇವೆಗಾಗಿ ನಿಮ್ಮ ಜೀವನವನ್ನ ಮಡುಪಾಗಿಡ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಆರ್ಮಿಗೆ ಸೆಲೆಕ್ಷನ್ ಆಗ್ಬೇಕಂತ ನೀವೆಲ್ಲ ಬಂದಿದ್ದೀರಿ, ಹೌದಾ? ನನಗ ಅನಿಸ್ತೈತಿ ಇವತ್ತು ನೀವೆಲ್ಲ ಕುಂತರು ಇಲ್ಲೇನ ನಿರೀಕ್ಷೆ ಇಟ್ಕೊಂಡು ಬಂದಿದ್ರಿ, ನೀವೆಲ್ಲರೂ ಸಹ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗ್ತೀರಿ ಅಂತ ಅನ್ನುವಂಥದ್ದು ನನ್ನ ಭಾವನೆ ಐತಿ. ಆ ಶ್ರದ್ಧಾ ಭಕ್ತಿ ನಿಮ್ಮ ಮಕ್ಕದಲ್ಲಿ ಕಾಣ್ತಾ ಇದೆ. ನೀವು ಪ್ರತಿಯೊಬ್ರು ರೈತರ ಮಕ್ಕಳು, ಹಳ್ಳಿ ಒಂದು ಸೊಗಡ್ಲಿಂದ ಬಂದವರು. ಭಗವಂತ ನಿಮ್ಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಈ ಒಂದು ನಿಮ್ಮ ಒಂದು ಏನ ಬರೇ ನಾವು ಜವಾನ್ ಆಗೋದಲ್ಲ, ಇನ್ನೂ ಬೇರೆ ಇವತ್ತು ನೀವು ಇದನ್ನ ಸೆಲೆಕ್ಷನ್ ಆಗಿ ಸ್ವಲ್ಪ ಹೋದ್ಮೇಲೆ ಅಲ್ಲಿ IAS ಬೇರೆ ದೊಡ್ಡ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಆಫರ್ಸ್ ಇರ್ತಾವ. ಆ ಆಫರ್ಸ್ ಅನ್ನ ಯೂಸ್ ಮಾಡಿಕೊಂಡು ಬಹಳ ಎತ್ತರ ಮಟ್ಟಕ್ಕೆ ಬೆಳೀರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಧನ್ಯವಾದ. ತಮ್ಮ ಅನುಭವವನ್ನ ಹೇಳಿರುವಂತಹ ಶರಣಬಸವ ಅಂಗಡಿಯವರಿಗೆ ಧನ್ಯವಾದಗಳು. ನೋಡ್ರೀಗ ಅವರ ಅತಿಥಿಗೆ ಸನ್ಮಾನ ಕಾರ್ಯಕ್ರಮ ಇದೆ, ಒಂದ್ 2 ನಿಮಿಷ ಬೇಗ ಮಾಡ್ತೀವಿ ಸರ್. ನಿಮ್ಗೆ ಬೇರೆ ಡಿಸ್ಟರ್ಬ್ ಆಗಬಾರ್ದಂತಂದ, ಯಾಕಂದ್ರೆ ಮಾತಾಡಿ ಜಾಸ್ತಿ ಮಾತಾಡ್ತದೆ, ಟೈಮ್ ಇರೋದ್ರಿಂದ ಸ್ವಲ್ಪ ನೀವು ಕಡಿಮೆ ಸರ್. ಕೂತ್ಕೊಳ್ಳಿ. ವಿಶಾಲ್, ನನಗೆ ಯಾಕೆ ಸನ್ಮಾನ ಮಾಡ್ತೀವಿ? ಇಲ್ಲ ಸರ್, ಇಲ್ಲ ನನಗೆ ಯಾಕೆ ಸನ್ಮಾನ? ಇಲ್ಲ ಸರ್, ಬಂದಿರ್ತೀವಿ ಮಾಡ್ಲೇಬೇಕು. ಕರೀರಿ ಅವ್ರಿಗೂ. ಅಲ್ಲ ಇವ್ರು ಬರ್ರಿ ಬರ್ರಿ. ಒಂದ್ 10 ಜನ ಬರ್ರಿ, ಒಂದ್ 10 ಜನ ಬರ್ರಿ, ಒಂದ್ 10 ಜನ ಬರ್ರಿ, ಕೂತ್ಕೊಳ್ಳಿ. ಇಸ್ಮಾಯಿಲ್ ಟಮಾಟ್ಕರ್ ಅಂತಂದ ಹಾ ಸರ್, ಇಲ್ಲಿ ಕಾಂಗ್ರೆಸ್ ಲೀಡರ್ ಅವ್ರ ಸರ್. ಈ ಕಡೆ ಬರ್ರಿಣ. ನಮಸ್ತೆ, ಆರಾಮದಿರಿ? ಎಲ್ಲ ಯೋಧರಾಗೋರ್ರಿ ಇವ್ರು. ಇವ್ರು ಇಸ್ಮಾಯಿಲ್ ಟಮಾಟ್ಕರ್ ಅಂತಂದ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು, ಹಿಂದಿಲ್ಲಿ ಕಾಂಗ್ರೆಸ್ ಲೀಡರ್ ಅಂದ್ರೆ ಕ್ಯಾಂಡಿಡೇಟ್ ಆಗಿದ್ರೆ, ಬಹಳ ಸಮಾಜಮುಖಿ ಕೆಲಸ ಮಾಡ್ತಿದಾರ. ಅವರು ಇಲ್ಲಿ ನೋಡಿದೆ, ಅವ್ರಿಗೊಂದು ಪರಿಚಯ ಮಾಡಿಸ್ಬೇಕು ಅನಸ್ತ. ಒಂದ್ 2 ನಿಮಿಷ ಏನ ಮಾತಾಡಲ್ಲ. ಎಲ್ಲ ಯೋಧರಾಗೋರು ಸರ್ ಇವ್ರು. 20 ಸ್ಟಾರ್ಟ್ ಇದಾರೆ. ಎಲ್ಲರಿಗೆ ನಮಸ್ಕಾರ. ಇದು ಟ್ರೈನಿಂಗ್ ಹಾ ಸರ್, ಕೋಚಿಂಗ್ ರೀ. ಈಗ 20 ಸ್ಟಾರ್ಟ್ ಆಗಿದ್ರೆ, ಅಲ್ಲಿ ಸ್ಟಾರ್ಟ್ ಆಗದ್ರಿ ಅಂದ್ರೆ ಫೈನಲ್ ಇದು. ಹಾ, ಈಗ ಫಿಸಿಕಲ್ ಮೆಡಿಕಲ್ ಸೆಲೆಕ್ಷನ್ ಆದ್ರೆ ಮುಗಿತ್ರಿ ಅವ್ರ ನೌಕರಿ ಆದಂಗೆ. ಮೊದಲನೇದಾಗಿ ತಮ್ಗೆ ನಾ ಭಾವಿಸಿದಾಗ 90% ಇವ್ರದ್ದು ಮುಗ್ದಿದೆ. ಫಿಸಿಕಲ್ ಅಂಡ್ ಎಕ್ಸಾಮ್ ಮುಗಿದ್ರೆ ಯೋಧರ ಆಗ್ತೀರಿ. ಮುಖ್ಯವಾಗಿ ನಾ ಬದ್ವಾಗಿ ನೋಡಿದ್ವಿ ಇಷ್ಟೆಲ್ಲ ಗದ್ದಲ ಯಾಕಂತ ಹೇಳಿದಾಗ ಯೋಧರ ಇದು ಸಿಲೆಕ್ಷನ್ಸ್ ಮತ್ತೆಲ್ಲ ಅಂದ್ರೆ ಬಹಳ ಸಂತೋಷ ಅಂತು. ನಾವೆಲ್ಲ ಇವತ್ತು ಶಾಂತಿಲಿ ನಮ್ಮ ದೇಶದೊಳಗೆ ಅದೇವ ಅಂದ್ರೆ ಈಗ ಮುಂದೆ ನೀವು ಅದಕ್ಕೆ ನಮಗೆ ಒಂದು ನೆರ ಇದ್ದಂಗೆ. ಬಾರ್ಡರ್ ಒಳಗೆ ಮುಂದೆ ಯೋಧರಾಗೋರು, ಮುಂದೆ ಮತ್ತೆ ಹೆಂಗೆ ಓದ್ಕೊಂಡು ಹೋಗ್ತೀರಿ ಹಂಗೆ ಉನ್ನತ ಹುದ್ದೆಗೆ ಹೋಗುವಂತ ಅವಕಾಶಗಳು ಅದಾವ. ಈಗ ನಂಗೆ ಅನ್ಸ್ಬೇಕಾದ್ರೆ ಬೇಸಿಕ್ ಮಿಲಿಟರಿದ್ದು ಇರ್ಬೇಕು. ತಮ್ಮ ಬೇಸಿಕ್ ಮಿಲಿಟರಿ ಇದ್ದ ಇಷ್ಟ ಸಾಕಂತ ಹೇಳಿ ದಯಮಾಡಿ ಕುಂದರ್ಬೇಡ್ರಿ. ಅಲ್ಲೇ ಮಿಲಿಟರಿ ಒಳಗೆ ಕುಂತು ಎಕ್ಸಾಮ್ಸ್ ಪಾಸ್ ಆಗಿ ಉನ್ನತ ಹುದ್ದೆ ಹೋಗುವಂತ ಅವಕಾಶಗಳು ಇರ್ತಾವ. ಅದನ್ನು ಸದುಪಯೋಗ ಪಡಿಸಿ ತಾವೆಲ್ಲರ ಈ ದೇಶ ಸೇವೆ ಮಾಡಲಿಕ್ಕೆ ನೀವು ಪುಣ್ಯವಂತರು. ಎಲ್ಲರಿಗೂ ಅವಕಾಶ ಇಂತ ಸಿಗುದಿಲ್ಲ. ಮತ್ತು ನೀವು ಸ್ವಯಂ ಇಚ್ಛೆಯಿಂದ ದೇಶ ಸೇವೆ ಮಾಡುವುದು ಏನು ನಿರ್ಣಯ ಮಾಡಿದ್ರಿ, ತಮಗೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಏನಾರ ನಮ್ಮಿಂದು ಅಷ್ಟು ದೊಡ್ಡ ಮನುಷ್ಯ ಇಲ್ಲ ಇವ್ರಂಗ, ಆದ್ರೂ ಸಣ್ಣ ಪುಟ್ಟ ನಮ್ಮಿಂದ ಏನಾರ ಸಹಾಯ ಹಸ್ತ ನೆರವು ಇದ್ರ ದಯಮಾಡಿ ಇವ್ರು ಯಾರಿಗಾರ ತಿಳಿಸಿ ನಾವು ನಿಮ್ಮ ಜೊತೆಗೆ ನಾವು ಗಡಿ ಭಾಗದಲ್ಲಿ ಸೇವೆ ಮಾಡಕ್ ಆಗಿಲ್ಲ ಅಂದ್ರು ನಿಮ್ಮ ಜೊತೆಗೆ ನಿಂತು ನೀವು ಹೇಳಿದ ಕೆಲಸ ಮಾಡಿ ಆ ತರ ಸೇವೆ ಮಾಡುವಂತ ಭಾವನೆ ಮಾಡ್ತೇವೆ ಹೇಳಿ. ಥ್ಯಾಂಕ್ ಯು ಸರ್. ಒಂದು 10 ಜನ ಇದ್ಬಿಟ್ಟು
ನಿಮ್ಮ ಟೈಮ್ ನಾವು ಕಿಲ್ ಮಾಡಬಾರ್ದು ಈಗ, ಹೌದಿಲ್ಲ? ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಇದು ಆಮೇಲೆ ನಾ ಕೇಳ್ತಂತ ಅನ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇವರೇ ಅಲ್ಲಿ ನಿಮ್ದು ರಿಬ್ಬನ್ ಕಟಿಂಗ್ ಐತೆ ಸರ್ ಈಗ. ಇಲ್ಲೇ ಒಂದ್ 100 ಮಂದಿ ಬರ್ತಾರೆ ಈಗ, ಟೀಮ್ ಮಾಡ್ತೀವಿ ಈಗ. ಆರ್ಮಿ ಸೆಲೆಕ್ಷನ್ ಹೆಂಗ್ ಹಿಡಿದ ಹಂಗೆ ಸರ್ ಈಗ 100 ಮಂದಿ ಕೂತ್ಕೊಳ್ಳಿ, ಜಲ್ದಿ ಕೂತ್ಕೊಳ್ಳಿ. ಅಲ್ಲಿ ರಿಬ್ಬನ್ ಕಟ್ ಮಾಡಿ ನೀವು ಅದ ಒಂದ್ಸಲ ನೋಡ್ರಿ ಇವ್ರು ಯಾವ ತರ ಹೊಡ್ತಾರೆ ಸರ್. ಕಟ್ತೀನಿ ಭಾಳ ಚಲೋ ಸರ್ ನೀವು ಬಂದಿದ್ದಕ್ಕೆ. ನೀವು ಇಲ್ಲೇ ಕುತ್ಕೋಬೇಕಾ? ಇಲ್ಲೇ ಕುತ್ಕೋಬೇಕಾ? ಕ್ಯಾಕಿ ಹೊಡ್ರಿ, ಏನ್ ಬೇಕಾದ್ರೆ ಮಾಡಿ ನಡೀತದ. ಯಾರು ಹಂಗಿಲ್ಲ, ಅಲ್ಲಿ ಲೈನ್ ಐತ್ಲಾ, ಒಂದೊಂದ ಲೈನ್ ಸರಿ. ನಮ್ಮ ಫ್ರೆಂಡ್ ಎದ್ದೇಳು, ಈ ಟೀಮ್ ಎಲ್ಲ ಕನೆಕ್ಟ್ ಮಾಡ್ಕೊಟ್ಟು ಎದ್ದೇಳು. ಉತ್ತರ ಪ್ರದೇಶ ಈಗ 100 ಮಂದಿ ಅಷ್ಟೇ ಇರ್ಬೇಕು ಇದ್ರೊಳಗೆ. ಒಂದಿಷ್ಟು ಮಂದಿ ದೊಡ್ಡ ಟೀಮ್ ಅದ. ಅಷ್ಟೇ ಮಾಡ್ತಾರಿ. 1 2 3 4 5 6 7 8 9 10 ಈ ಕಡೆ ಎಲ್ಲ ಎದ್ದೇಳಿ ಸರಿ. ಎದ್ದೇಳಿ, ಏನಾಗಲ್ಲ ಏನಾಗಲ್ಲ. ಎದ್ದೇಳಿ ಎದ್ದೇಳಿ, ಏನಾಗಲ್ಲ ನೋಡ್ರಿ, ಏನಾಗಲ್ಲ ಎದ್ದೇಳ್ರಿ, ಏನಾಗಲ್ಲ ಎದ್ದೇಳ್ರಿ, ಎದ್ದೇಳ್ರಿ ಎದ್ದೇಳ್ರಿ, ಏನಾಗಲ್ಲ ಹೆದರಬಾರ್ದು ನಡಿ, ಏನಾಗಲ್ಲ. ನೀವಾಕಿ ಕುತ್ಕೊಳ್ರಿ. ವಿಡಿಯೋ ಮಾಡೋಲ್ಲ ಸತ್ತು ಅಲ್ಲಿ ಮುಂದ್ಬಾರ ಅಲ್ಲಿ. ಮಂಜು ಜೈ ಜವಾನ್, ಜೈ ಜವಾನ್. बोलो भारत माता के जय जवान, जय जवान. ಈ ಕಡೆ ಇಲ್ಲಿ ಓಡಾರ, ಈ ಕಡೆ ಎಲ್ಲಾರು ಬೇಕಾದ್ರೆ ರೆಡಿ. ಜಂಪ್ 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 ಜಂಪ್. ಲೈನ್ 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 ಲೈನ್. ಈ ಕಡೆ ಹಿಂದ್ ಬರ್ರಿ, ಸ್ವಲ್ಪ ಲೈನ್. ಶ್ರೀಶಾಲ್ ಬಿಡುನ ಸರ್, ವಿಸಿಲ್ ಬಿಡು. ಹಾ ಸರ್, ರೆಡಿ ಸ್ಟಡಿ ಅಂದ್ರೆ ವಿಸಿಲ್ ಹಾಕ್ಬಿಡಿ ಸರ್. ರೆಡಿ ಸ್ಟಡಿ. ಸೇಮ್ ಆರ್ಮೇಲೆ ಹಿಂಗ 4 ರೌಂಡ್. ನೋಡ್ ಸರ್ ಹೆಂಗ್. ಆ ಕಡೆ ಹೋಗ್ಬೇಡ್ರಿ, ಎದ್ಕೊಂಡ್ರಿ ಹೋಗ್ಬೇಡ್ರಿ. ಆ ಕಡೆ ಓಡಾತಾರಿಲ್ಲ, ನಾನು ಆಮೇಲೆ ಓಡ್ತಿಲ್ಲ. ಹೋಗ್ರಿ ಆ ಕಡೆ, ಕರ್ಕೊಂಡು ಹೋಗ್ ಮಾರ. ಮಂಜು ಇಲ್ಲಿ ನಿಂತಿದ್ದು ಆ ಸೈಡ್ ಹೋಗಿ ಒಂದು ಸಣ್ಣ ವಿಡಿಯೋ ಮಾಡಿ. Group 1 complete. Round 1 complete. Round 2 start. Round 1 complete. Round 2 start. Round 2 start. 1 ನಿಮಿಷ 10 ಸೆಕೆಂಡ್ ಆಗಿದೆ. ಓಡ್ರಿ. ಗುಡ್ ರನ್ನಿಂಗ್. Round 2 start. Round 2 start. Round 2. ಓಡ್ರಿ. ಒಳಗೊಡ್ರಿ. ಇರಣ್ಣ ಅಲ್ಲಿ ಹೋದಾರ ಜೂಮ್ ಮಾಡ್ಕೋ. ಹಾ ರೀ
6 ನಿಮಿಷ 15 ಸೆಕೆಂಡ್ ಸರ್ 6 ನಿಮಿಷ 15 ಸೆಕೆಂಡ್ ರೀ ಹಾ ರೀ ಅದ್ರ ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಗ್ರೂಪ್ 4 ಮಾಡ್ತೇವ್ರಿ ಮತ್ತೆ ಹುಡುಕುಮರು ಹಾ ಸರ್ ಹೊಡಿ ಸ್ವಲ್ಪ ಗಿಡ ಹೋಗ್ತದೆ ಅದೇನ್ ಶೇಖರಣೆ ಕೊಡ್ತಿರ್ತಂದ್ರೆ round 2 complete round start round 3 round 2 complete round 3 start round 3 complete round 3 start round 3 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 ಎಲ್ಲಾರು ಇಲ್ಲಿ ಮಟ ಎಲ್ಲಾರು ಹೊಡಿತೀವಿ ನೋಡು ಇಟ್ಟು ಹೊಡಿತೀವಿ ನೋಡು ಇಲ್ಲಿ ಮಟ ಎಲ್ಲಾರು ಹೊಡಿತೀವಿ ನೋಡು ನೀವು ಎಲ್ಲಾರು ಹೊಡಿತೀವಿ ನೋಡು ನೀವು ಹೊಡಿತೀವಿ ನೋಡು ಕಂಟಿನ್ಯೂ ನೋಡು ಹೊಡಿತಿ 3-6 ಸರ್ 3-6 3 ನಿಮಿಷ ಹಾ ಈಗ ಸ್ಪೀಡ್ ಮಾಡ್ಕೋಬೇಕ್ರಿ ಇರಾನ ಅಲ್ಲಿ ಬರಾನ್ ಜೂಮ್ ಹಾಕೋದ ಈ ಕಡೆ ಬರಾತಿರ್ತಾನ ಜೂಮ್ ಹಾಕೋ ಒನ್ನೇಕ ಸೆಲೆಕ್ಷನ್ ಸೆಲೆಕ್ಷನ್ ಲಾಸ್ಟ್ 350 ಲಾಸ್ಟ್ ರೌಂಡ್ ಒಳಗಡೆ ಲಾಸ್ಟ್ ರೌಂಡ್ ಓಡು ಲಾಸ್ಟ್ ರೌಂಡ್ ಅವ್ ಅಲ್ಲಿ ಹೊಟ್ಟೋದು ಒಂದಿಷ್ಟು ಮಂದಿ ಓಡ್ ಲಾಸ್ಟ್ ರೌಂಡ್ ಓಡ್ ಸ್ಪೀಡ್ ಮಾಡ್ ಇಲ್ಲಿ ಓಡ್ ಆಲ್ಮೋಸ್ಟ್ ಅಲ್ಲಿ 100 ಬಿಟ್ಟಾಗ ಇದು ಎಲ್ಲಿ ಹಾ ಸರ್ ಯಾರ ಸ್ಪೆಷಲ್ ಟೈಮ್ ಇದೆ ಈಗ ಹಾ ಸರ್ ಈಗ ಸ್ಟಾರ್ಟ್ ಆಗತ್ರಿ 6 ನಿಮಿಷ 15 ಸೆಕೆಂಡ್ ಲಾಸ್ಟ್ ಅವ್ ಏನ್ ಮಾಡ್ದ ತಗೊಂಡು ಸರಿ ಈ ಕಡೆ ಸರಿ ನೀ ಏನ್ ನೋಡ Thank you, sir. Okay, sir. Thank you, sir. Yeah, better. Hey, ಇಲ್ಲ ನೀವು ಹೇಳೋಣ ತಂಡ್ಯಾಗ ತಿಂಡಿಲಿ ಹೊಡೆದಾರಪ್ಪ